ಮೇ 4, 1799ರಂದು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಸಿಕ್ಕ ಶವ ರಾಜ ಟಿಪ್ಪು ಸುಲ್ತಾನ್ ರವರದ್ದು ಎಂದು ತಿಳಿದ ಕೂಡಲೇ ಬ್ರಿಟಿಷ್ ಅಧಿಕಾರಿಯೊಬ್ಬ ಹೋಗಿ ಹೇಳಿದ, ಇಂದಿನಿಂದ ಹಿಂದೂಸ್ತಾನ ನಮ್ಮದು ಅಂತ. ಸಾಮಾನ್ಯ ಸೈನಿಕನ ಮಗನಾಗಿ ನಂತರ ಶ್ರೀರಂಗಪಟ್ಟಣದ ರಾಜನಾದ ಟಿಪ್ಪು ಸುಲ್ತಾನ್ ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗಿದ್ರು. ಟಿಪ್ಪು ತನ್ನ ಮಕ್ಕಳನ್ನ ಒತ್ತೆ ಇಡಲು ಸಿದ್ಧರಿದ್ರೆ ಹೊರತು ಸ್ವಾಭಿಮಾನ ಸ್ವಾತಂತ್ರ್ಯವನ್ನಲ್ಲ. ಇನ್ನು ದೇಶದಲ್ಲಿ ದೊರೆಗಳು ಅರಮನೆಯಲ್ಲಿದ್ದು ಸೈನಿಕರು ಯುದ್ಧ ಭೂಮಿಯಲ್ಲಿರುವುದು ಸಹಜ. ಆದರೆ ಟಿಪ್ಪು ಹಾಗೆ ಮಾಡಲಿಲ್ಲ. ಬ್ರಿಟಿಷರನ್ನ ದೇಶದಿಂದ ಓಡಿಸಬೇಕೆಂಬ ಅದಮ್ಯ ಬಯಕೆಯಿದ್ದ ಟಿಪ್ಪು ಎಲ್ಲಾ ಯುದ್ಧಗಳಲ್ಲಿ ಸ್ವತಃ ಭಾಗವಹಿಸಿದ್ದಲ್ಲದೆ ರಣರಂಗದಲ್ಲಿ ಹೋರಾಡುತ್ತಲೇ ಪ್ರಾಣ ತೆತ್ತ ಧೀರನಾಗಿದ್ದ. ಟಿಪ್ಪು ಸಹ ಉಳಿದ ರಾಜರಂತೆ ಬ್ರಿಟಿಷರಿಗೆ ಸೋಲೊಪ್ಪಿಕೊಂಡು ಕಪ್ಪ ಕಾಣಿಕೆ ನೀಡಿ ಸಾಮಂತರಾಜನಾಗಿ ಬದುಕಬಹುದಾಗಿತ್ತು. ಆದರೆ ದೇಶದಲ್ಲಿ ಮೊದಲ ಬಾರಿಗೆ ಬ್ರಿಟಿಷರಿಗೆ ಸೋಲಿನ ರುಚಿ ತೋರಿಸಿದ್ದ ಹೈದರಾಲಿಯ ಶೂರತ್ವ ಟಿಪ್ಪುವಿನ ರಕ್ತದಲ್ಲಿ ಹರಿಯುತ್ತಿತ್ತು. ಆದ್ದರಿಂದ ಸುತ್ತಮುತ್ತಲ ರಾಜರು ದ್ರೋಹವಾಗಿದ್ರು, ಟಿಪ್ಪು ಮಾತ್ರ ಹೋರಾಡಿ ಮಡಿದ. ಇದಿಷ್ಟು ಟಿಪ್ಪುವಿನ ಶೌರ್ಯ, ದೇಶ ಪ್ರೇಮದ ಕತೆ. ಟಿಪ್ಪು ಒಬ್ಬ ಜನಾನುರಾಗಿ ರಾಜನಾಗಿದ್ದ ಎಂಬುದಕ್ಕೆ ನೂರಾರು ದಾಖಲೆಗಳಿವೆ. ಟಿಪ್ಪು ಸುಲ್ತಾನ್ ತನ್ನ ಅಧಿಕಾರಾವಧಿಯಲ್ಲಿ 39,000 ಕೆರೆಗಳನ್ನ ಕಟ್ಟಿಸುವ ಮೂಲಕ ರೈತರಿಗೆ ನೆರವಾದರು. ದಲಿತರಿಗೆ, ಸೈನಿಕರಿಗೆ ಭೂಮಿ ಹಂಚುವ ಮೂಲಕ ಮಾದರಿಯಾದರು. ಬೆಳೆದಿದ್ದಕ್ಕೆ ಮಾತ್ರ ತೆರಿಗೆ ಹಾಕುವ ಮೂಲಕ ಪ್ರಗತಿಪರ ರಾಜರಾದರು. ತಂದೆಯೊಡಗೂಡಿ ಯುದ್ಧದಲ್ಲಿ ಬ್ರಿಟಿಷರನ್ನ ಹಿಮ್ಮೆಟ್ಟಿಸಿ ದೇಶ ಪ್ರೇಮಿಯಾದರು. ಮದ್ಯ ನಿಷೇಧ ಮಾಡುವ ಮೂಲಕ ಬಡವರು, ಮಹಿಳೆಯರನ್ನ ರಕ್ಷಿಸಿದ್ರು. ಮಲಬಾರ್ ತೀರದಲ್ಲಿ ಮೇಲ್ವಸ್ತ್ರ ಧರಿಸದಂತೆ ಮಹಿಳೆಯರನ್ನ ಹಿಂಸಿಸುತ್ತಿದ್ದಂತಹ ರಾಜರಿಗೆ ಪಾಠ ಕಲಿಸಿದ್ರು. ತನ್ನ ಮಕ್ಕಳಿಗಿಂತಲೂ ದೇಶ ಮುಖ್ಯ ಎಂದು ಮಕ್ಕಳನ್ನೇ ಒತ್ತೆ ಇಟ್ಟ ದೇಶ ಪ್ರೇಮಿ. ಯುದ್ಧ ಭೂಮಿಯಲ್ಲಿ ಹೋರಾಡುತ್ತಲೇ ಮಡಿದ ಶೂರ ರಾಜ ಟಿಪ್ಪು. ರಾಕೆಟ್ ತಂತ್ರಜ್ಞಾನದ ಪಿತಾಮಹ ಟಿಪ್ಪು. ರೇಷ್ಮೆ ಕೃಷಿ ಪರಿಚಯ ಮಾಡಿದವರು ಟಿಪ್ಪು. ಕರ್ನಾಟಕದಲ್ಲಿ ಹೆಚ್ಚು ಶಸ್ತ್ರಾಗಾರವನ್ನು ಸ್ಥಾಪಿಸಿದವರು ಟಿಪ್ಪು. ಅಕ್ಷರಸ್ಥ ಅಧಿಕಾರಿ ವರ್ಗದ ಅಗತ್ಯವನ್ನ ಟಿಪ್ಪು ಮನಗಂಡಿದ್ದ. ಈ ಕಾರಣದಿಂದ ಟಿಪ್ಪುವಿನ ಆಳ್ವಿಕೆಯಲ್ಲಿ ಶ್ರೀರಂಗಪಟ್ಟಣದಲ್ಲಿ ಅಧಿಕಾರಿಗಳಿಗೆ ಹಾಗೂ ಅವರ ಮಕ್ಕಳು ಓದು ಬರಹ ಕಲಿಯುವುದು ಕಡ್ಡಾಯವಾಗಿತ್ತು. ಹೀಗೆ ಶತಮಾನಗಳಿಂದ ಸಾಗಿ ಬಂದಿದ್ದ ಅಕ್ಷರದ ಮೇಲೆ ಬ್ರಾಹ್ಮಣಶಾಹಿಯ ಹತೋಟಿ ತಪ್ಪಿ ಸಾರ್ವಜನಿಕರಣಗೊಳಿಸುವ ಪ್ರಕ್ರಿಯೆಯು ಸಣ್ಣದಾಗಿ ಟಿಪ್ಪುವಿನ ಕಾಲದಲ್ಲಿ ಪ್ರಾರಂಭಗೊಂಡಿತ್ತು. ಒಂದು ವಿಶೇಷ ಸಂದರ್ಭದಲ್ಲಿ ತಂದೆ ಹೈದರಾಲಿ ಮಗ ಟಿಪ್ಪುವಿನ ಹತ್ತಿರ ನಿನಗೊಂದು ಅಮೂಲ್ಯ ಉಡುಗೊರೆ ಕೊಡಬೇಕೆಂದಿದ್ದೆ, ಏನನ್ನ ಕೊಡಲಿ ಅಂತ ಕೇಳಿದಾಗ ಅದಕ್ಕೆ ಟಿಪ್ಪು ಒಂದು ಸುವ್ಯವಸ್ಥಿತ ಗ್ರಂಥಾಲಯ ಬೇಕೆಂದು ಹೇಳಿದನಂತೆ. ಜೊತೆಗೆ ಆ ಗ್ರಂಥಾಲಯದಲ್ಲಿ ವಿಶೇಷವಾಗಿ ಫ್ರೆಂಚ್ ಭಾಷೆಯ ಅನುವಾದಿತ ಪುಸ್ತಕಗಳು ಬೇಕೆಂದು ಹೇಳಿದನಂತೆ. ಹಾಗೆ ತಂದೆಯಿಂದ ಗ್ರಂಥ ಭಂಡಾರವನ್ನೇ ಉಡುಗೊರೆಯಾಗಿ ಪಡೆದ ಟಿಪ್ಪು ಸಮಾನತೆ, ಸ್ವಾತಂತ್ರ್ಯ, ಸಹಭ್ರಾತೃತ್ವದಂತಹ ಮಾನವೀಯ ತತ್ವಗಳನ್ನು ಪ್ರಚುರಪಡಿಸುವ ರೂಸೋ, ವಾಲ್ಟೇರ್, ಮೌಂಟಿಂಗ್ರಂತಹ ಶ್ರೇಷ್ಠ ಫ್ರೆಂಚ್ ಮಾನವತಾವಾದಿಗಳ ಪುಸ್ತಕಗಳನ್ನ ಅಧ್ಯಯನ ಮಾಡಿದ್ದ ಎಂದು ತಿಳಿದುಬರುತ್ತದೆ. ಈ ಓದು ಟಿಪ್ಪುವನ್ನ ಪ್ರಗತಿಪರನನ್ನಾಗಿ ಮಾಡಿತ್ತು. 1789ರಲ್ಲಿ ಫ್ರೆಂಚ್ ಕ್ರಾಂತಿ ಆದಾಗ ಟಿಪ್ಪು ಆ ಕ್ರಾಂತಿಕಾರಿಗಳ ಪರ ನಿಂತಿದ್ದ. ಅದೇ ಸಂದರ್ಭದಲ್ಲಿ ಫ್ರಾನ್ಸಿನ ಕ್ರಾಂತಿಕಾರಿ ಸಂಘಟನೆ ಜಕೋಬಿಯನ್ ಕ್ಲಬ್ಗೆ ಟಿಪ್ಪು ತನ್ನ ರಾಜ್ಯದಲ್ಲಿ ಆಶ್ರಯವಿತ್ತ. ಸಿಟಿಜನ್ ಟಿಪ್ಪು ಎನ್ನುವ ನೆಲೆಯಲ್ಲಿ ಟಿಪ್ಪು ಆ ಕ್ಲಬ್ನ ಸದಸ್ಯನ. ಅಲ್ಲದೆ ಟಿಪ್ಪುವಿನ ಪ್ರಾಂಗಣದಲ್ಲಿ ವಿಮೋಚನಾ ಮರವೊಂದನ್ನು ನೆಡಲಾಯಿತು. ಫ್ರೆಂಚ್ ಕ್ರಾಂತಿ ಸಂಭವಿಸಿದಾಗ ಅದರ ಯಶಸ್ಸಿಗೆ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಸಂಭ್ರಮಾಚರಣೆಯನ್ನು ನಡೆಸಿದ. ಹೀಗೆ ಟಿಪ್ಪು ಕೇವಲ ನಾಡಿನೊಳಗೆ ಮಾತ್ರವಲ್ಲದೆ ವಿಶ್ವದೆಲ್ಲೆಡೆ ಇದ್ದಂತಹ ಪ್ರಗತಿಪರ ಶಕ್ತಿಗಳೊಡನೆ ಗುರುತಿಸಿಕೊಂಡಿದ್ದ.